ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಸಿವಿದ್ದಾಗ ತಿನ್ನುವುದು ಪ್ರಕೃತಿ, ಹಸಿವಿಲ್ಲದಾಗ ತಿನ್ನುವುದು ವಿಕೃತಿ, ಹಸಿವಿದ್ದು ಬೇರೆಯವರಿಗೂ ಕೊಟ್ಟು ತಾನು ತಿನ್ನುವುದು ಸಂಸ್ಕೃತಿ. ಈ ನುಡಿಮುತ್ತಿನಂತೆ ನಾವು ಹಸಿವಿನ ಮಹತ್ವವನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮನ ಶುರು ಮಾಡೋಣ. ಅಮ್ಮ ನಿನಗಾಗಿ ಸುತ್ನಲ್ಲಿ ಆಂಕರ್ ಇಂದ ಆಕ್ಟರ್ ಆದ ಅನುಭವಗಳನ್ನ ಹಂಚಿಕೊಳ್ತಾ ನಿಶಾ ತಯಾರಿಸಿದ ಪೈನಾಪಲ್ ಖೀರ್. ನಗು ನಗುತ್ತಾ ಕಲಿ ಸುತ್ನಲ್ಲಿ ನನ್ನ ಮಗಳಿಗೆ ಈ ತರ ವರ್ಕ್ ಮಾಡಕ್ ತುಂಬಾ ಇಷ್ಟ, ಆದ್ರೆ ಅವಳಿಗೆ ಕಲಿಯೋದಕ್ ಟೈಮೇ ಇರಲ್ಲ ಅಂತ ಅಮ್ಮ ಸುಜಾತ ಅವರು ಹೇಳ್ಕೊಟ್ಟ ಬ್ಯಾಂಗಲ್ ವರ್ಕ್. ಕನ್ನಡತೆ ಸುತ್ನಲ್ಲಿ ಆರೋಗ್ಯಕ್ಕೆ ಉತ್ತಮ ಟಿಪ್ಸ್ ನೀಡ್ತಾ ಮಗಳು ಆಯ್ಕೆ ಮಾಡಿದ ಬಟ್ಟಲಿಗೆ ಅಮ್ಮ ಸುಜಾತ ರಾವ್ ಅವರು ತಯಾರಿಸಿದ ಹೆಸರು ಬೇಳೆ ಪುಲಾವ್. 50-50 ಸುತ್ನಲ್ಲಿ ಕೇರಿಂಗ್ ಲೈಫ್ ಇನ್ ಪೀಸ್ ಸಂಸ್ಥೆಯ ಸಮಾಜ ಸೇವೆಗಳ ಬಗ್ಗೆ ವಿವರಿಸ್ತಾ ನಿಶಾ ತಯಾರಿಸಿದ ನವರತ್ನ ವೆಜ್ ರೋಲ್. ಅಮ್ಮನ ಮಗಳ ಸುತ್ನಲ್ಲಿ ಮಗಳ ಸಮಾಜ ಸೇವೆಗಳ ಬಗ್ಗೆ ಹೆಮ್ಮೆ ಮಾತುಗಳನ್ನ ಆಡ್ತಾ ಅಮ್ಮ ಸುಜಾತ ಹಾಗೂ ನಿಶಾ ಅವರು ತಯಾರಿಸಿದ ದಹಿ ಕಾನ್ ಪೂರಿ. ನಮ್ಮ ಇಂದಿನ ಸಂಚಿಕೆಗೆ ಬಂದಿರುವಂತ ಕಲಾವಿದೆ ನಿಶಾ ಹಾಗೂ ಸುಜಾತ ಅವರ ಕಿರುಪರಿಚಯ ಇಲ್ಲಿದೆ. ಕಿರುತೆರೆ ನಿರೂಪಕಿಯಾಗಿ ಕನಸಿನ ಕಣ್ಮಣಿ, ಮಡದಿ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಎಲ್ಲರ ಮನ ಗೆದ್ದಿರುವ ನಟಿ ನಿಶಾ ಹಾಗೂ ಅಮ್ಮ ಸುಜಾತ ರಾವ್. ನಿಶಾ ಅವರಿಗೆ ನಟನೆಯೊಂದಿಗೆ ಕೇರಿಂಗ್ ಲೈಫ್ ಇನ್ ಪೀಸ್ ಎಂಬ ಸಂಸ್ಥೆ ಆರಂಭಿಸಿ ಕ್ಯಾನ್ಸರ್ ಪೀಡಿತ ಮಕ್ಕಳ ಚಿಕಿತ್ಸೆ, ಅವರ ವಿದ್ಯಾಭ್ಯಾಸ, ಅಂಧ ಮಕ್ಕಳ ಆರೈಕೆ, ಅನಾಥಾಲಯಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ಉತ್ತೇಜನ ನೀಡೋದು ಅಂದ್ರೆ ತುಂಬಾ ಇಷ್ಟ. ಅಮ್ಮ ಸುಜಾತ ರಾವ್ ಅವರಿಗೆ ಮಗಳ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡೋದು, ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಮಾಡೋದು, ಸಮಯ ಸಿಕ್ಕಾಗ ಸಣ್ಣ ಪುಟ್ಟ ಕವನ ಬರೆಯೋದು ನೆಚ್ಚಿನ ಹವ್ಯಾಸ. ಈ ಸುಂದರ ಹಾಗೂ ಆದರ್ಶಮಯಿ ಅಮ್ಮ ಮಗಳ ಜೋಡಿಗೆ ಆತ್ಮೀಯ ಸ್ವಾಗತ. ಅಡುಗೆ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ರೆಡಿ. ಓಕೆ, ಮೊದಲನೇ ಸುತ್ತು ಅಮ್ಮ ನಿನಗಾಗಿ. ಈ ಸುತ್ತಿನಲ್ಲಿ ಅಮ್ಮನಿಗೆ ನೀವು ಒಂದು ಅಡಿಗೆಯನ್ನ ಮಾಡ್ಕೊಡ್ಬೇಕು. ಯಾವ ಅಡಿಗೆ ಮಾಡ್ಕೊಡ್ತಿದ್ದೀರಾ ನಿಶಾ? ಮಮ್ಮಿ ತುಂಬಾ ಸ್ವೀಟು, ಸೊ ಅವ್ರಿಗೋಸ್ಕರ ಸ್ವೀಟ್ ನ ಮಾಡ್ಕೊಡ್ತೀನಿ. ಮಮ್ಮಿ ಬಹಳ ಸ್ವೀಟು, ಅದಕ್ಕೋಸ್ಕರ ಮಮ್ಮಿಗೆ ಸ್ವೀಟ್ ಮಾಡ್ಕೊಡ್ತಾ ಇದ್ರ. ಆ ಸ್ವೀಟ್ಗೆ ಒಂದು ಹೆಸರಿರುತ್ತಲ್ವಾ? ಹಾ, ಹೆಸರಿದೆ, ಪೈನಾಪಲ್ ಖೀರ್ ಅಂತ ಹೇಳಿ. ಪೈನಾಪಲ್ ಖೀರ್ಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಪೈನಾಪಲ್, ಸ್ವಲ್ಪ ಏಲಕ್ಕಿ ಬೇಕು, ತುಪ್ಪ, ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಚಾಕ್ಲೇಟ್ ಫ್ಲೇವರು, ಬಾದಾಮ್ ಪೌಡರ್. ಮೊದಲನೇದಾಗಿ ಏನ್ ಮಾಡ್ಬೇಕು ನಿಶಾ? ಸ್ಟವ್ ಹಚ್ಬೇಕು. ಓಕೆ, ಎಂತ ಸತ್ಯ ಹೇಳ್ಕೊಡ್ತಾ ಇದ್ದೀರಾ ನೀವು ನಂಗೆ. ನಂತರ ಏನ್ ಮಾಡ್ಬೇಕು? ಆಫ್ಕೋರ್ಸ್ ಒಂದು ಬಾಂಡ್ಲಿನೋ ಅಥವಾ ಏನಾದ್ರು ಬೇಕಲ್ವಾ. ಅರ್ಧ ಪೈನಾಪಲ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂಡ್ ಅರ್ಧನ ಮಿಕ್ಸಿ ಮಾಡ್ಕೋಬೇಕು. ಸೊ ಫಸ್ಟ್ ಇದು ಮಾಡ್ಕೊಳ್ಳೋಣ. ನಿಶಾ, ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ? ನಾನು ಆಕ್ಚುಲಿ 16 ಇಯರ್ಸ್ ನನಗಿದ್ದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಓಕೆ. ಲೋಕಲ್ ಚಾನಲ್ ಅಲ್ಲಿ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಒಂದು 8 ತಿಂಗಳು ಕೆಲಸ ಮಾಡಿದೆ. 8 ರಿಂದ 9 ತಿಂಗಳಲ್ಲಿ ಕೆಲಸ ಮಾಡಿದೆ. ವರ್ಕ್ ಮಾಡಬೇಕು ಅಂತ ತುಂಬಾ ಇಷ್ಟ. ಸ್ಕ್ರೀನ್ ಮೇಲೆ ಬರಬೇಕು, ಬಿಕಾಸ್ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಅದು. ನನ್ನ ಸ್ಕ್ರೀನ್ ಮೇಲೆ ಬರಬೇಕು, ನನ್ನ ಮಗಳು ಹಿಂಗಿರ್ಬೇಕು, ಆ ಥರದ ಪ್ರತಿಯೊಂದು ತಾಯಿಗೂ ಇರುತ್ತೆ. ಸೊ ಅದೇ ರೀತಿ ನನ್ನ ತಾಯಿಗೂ, ಅಂಡ್ ನಾನು ಅದನ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಸೊ ಹಾಗಾಗಿ ಅದು ನನ್ನ ಫಸ್ಟ್ ಎಂಟ್ರಿ. ಓಕೆ, ಇದಾಯ್ತು. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಅಂಡ್ ಇನ್ ಹಾಫ್ ಇದೆಯಲ್ಲ, ಸೊ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಅದನ್ನ ಏಲಕ್ಕಿ ಕೊಡಿ, ಸ್ವಲ್ಪ ಏಲಕ್ಕಿ ಹಾಕೋಣ ಅದಕ್ಕೆ. ಸೊ ಇದಾಗಿದೆ. ಇದು ಪೂರಾ ಗ್ರೈಂಡ್ ಮಾಡ್ಬೇಕಲ್ಲ? ಹೌದು, ನೀರ್ ಹಾಕ್ಬಾರ್ದು ಅದಕ್ಕೆ. ಸೊ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಹಾಲು ಹಾಕೋಣ ಇದಕ್ಕೆ ಹಾಕಿ. ಸೊ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಸಕ್ಕರೆ, ನನಗೆ ತುಂಬಾ ಸ್ವೀಟ್ ಇಷ್ಟ, ಸೊ ಒಂದು 3 ಸ್ಪೂನ್. ನಿಮಗೇನ್ ಇಷ್ಟನೋ ಅದನ್ನ ಮಾಡ್ಬೇಡಿ, ಇವಾಗ ಅಮ್ಮಂಗೆ ಏನ್ ಇಷ್ಟನೋ ಅದನ್ನ ಮಾಡಿ. ಓಕೆ ಓಕೆ.
ಒಂದು ಲೋಕಲ್ ಚಾನೆಲ್ ಮೂಲಕ ನಿಮ್ ಜರ್ನಿ ಸ್ಟಾರ್ಟ್ ಆಯ್ತು. ಹೌದು, ಲೋಕಲ್ ಚಾನೆಲ್ ಮೂಲಕ ಸ್ಟಾರ್ಟ್ ಆಯ್ತು. ಚೆನ್ನಾಗಿತ್ತು. ಸೊ ಅಲ್ಲೂ ವರ್ಕ್ ಮಾಡಿದೆ ಅರೌಂಡ್ ಸಮ್ 1.5 year. ಹಾಗೆ ಬರ್ತಾ ಬರ್ತಾ ಒಂದೊಂದು ಚಾನಲ್ ಅಲ್ಲಿ ವರ್ಕ್ ಮಾಡೋದು, ಆಂಕರ್ ಆಗಿ ವರ್ಕ್ ಮಾಡೋದು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು. ಆಂಕರ್ ಆದವರು ಆಕ್ಟ್ರೆಸ್ ಹೇಗಾದ್ರೆ ಅದನ್ನ ಹೇಳಿ. ಯೂಶಲಿ ನಂಗೆ ಆಫರ್ಸ್ ಬರ್ತಾನೆ ಇರುತ್ತೆ, ಅಂದ್ರೆ ಅವಾಗ್ಲೂ ಬರ್ತಾ ಇತ್ತು. ಆಗ ಅಂದ್ರೆ ತುಂಬಾ ಪ್ಯಾಷನೆಟ್ ಅಂತ ಆಂಕರಿಂಗ್ ಮೇಲೆನೆ ಜಾಸ್ತಿ ಇತ್ತು ನನಗೆ. ಸೊ ಹಾಗಾಗಿ ಎಲ್ಲರೂ ಹೇಳೋರು, ಯಾಕೆ ನೀನು ಆಕ್ಟಿಂಗ್ ಮಾಡಬಾರ್ದು, ಎಕ್ಸ್ಪ್ರೆಸಿವ್ ಆಗಿದೆ, ಯಾಕೆ ಮಾಡಬಾರ್ದು ಅಂತ ಹೇಳಿ ತುಂಬಾ ಇದು ಮಾಡ್ತಾ ಇದ್ರು. ಅವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬರ್ತಾ ಬರ್ತಾ ವೈ ನಾಟ್, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಐ ಗಾಟ್ ಅ ಕಾಲ್. ಸೊ ಟ್ರೈ ಮಾಡಿದೆ ಅಂಡ್ ಐ ಜಸ್ಟ್ ಗೆಟ್ ಇನ್ ಟು ಆಕ್ಟಿಂಗ್. ಯು ಗಾಟ್ ಇಂಟು ಆಕ್ಟಿಂಗ್. ಓಕೆ. ಸ್ವಲ್ಪ ಬಾದಾಮ್ ಪೌಡರ್ ಆಂಟಿ ಹೇಳ್ಕೊಡ್ತಾ ಇದಾರೆ, ಅದನ್ನ ನಿಶಾ ಮಾಡ್ತಾ ಇದಾರೆ. ಇದ್ರಲ್ಲಿ ಏನಿದೆ ಅಮ್ಮ ನಿನಗಾಗಿ ಹೇಳಿ ಈಗ ನೀವು. ಅಮ್ಮಗೋಸ್ಕರನೇ. ಅಮ್ಮಂಗ್ ಹೇಗಿಷ್ಟನೋ ನನಗ್ ಹೇಗಿಷ್ಟನೋ ಹಾಗೆ ಮಾಡ್ಕೊಡ್ಬೇಕು ನೀವೀಗ. ಅಲ್ಲ, ನಾನ್ ಟೇಸ್ಟ್ ಚೆನ್ನಾಗಿದ್ರೆ ನನ್ ಟೇಸ್ಟ್ ನಿಮ್ಮಿಬ್ರು ಟೇಸ್ಟ್. ಸೊ ಗೋಡಂಬಿ ದ್ರಾಕ್ಷಿನ ಹಾಕೋಣ. ಸ್ವಲ್ಪ ತುಪ್ಪ ಹಾಕೋಣ. ಅಮ್ಮ ಫ್ರೀ ಟೈಮಲ್ಲಿ ಏನ್ ಮಾಡ್ತಾ ಇರ್ತೀರಾ ನೀವು? ನಾನು ಬೀಡ್ಸ್ ವರ್ಕ್ ಮತ್ತೆ ಇದು ಬ್ಯೂಟಿಷಿಯನ್ ನಾನು. ಓಕೆ. ಹಾಗಾದ್ರೆ ಬಹಳಷ್ಟು ಬ್ಯೂಟಿ ಟಿಪ್ಸ್ ಸಿಗುತ್ತೆ ಇವಾಗ ನಮ್ಗೆ. ಇವಾಗ ಹೇಳಿ, ನಾನು ಸ್ವಲ್ಪ ದಪ್ಪ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಬ್ಯೂಟಿ ಟಿಪ್ ಹೇಳಿ. ನೀನ್ ದಪ್ಪ ಆಗೋ ಅವಶ್ಯಕತೆನೇ ಬೇಡವಾ? ಓಕೆ, ಇದೇ ಟಿಪ್ಸಾ? ಇದೇ ಟಿಪ್ಸ್. ಸೂಪರ್. ಸೊ ಅದು ರೆಡಿ ಆಗಿದೆ. ಸರ್ವಿಂಗ್ ಬಾಲ್. ಪೈನಾಪಲ್ ಖೀರ್ ರೆಡಿ ಆಗಿದೆ. ಇಟ್ಸ್ ಫಾರ್ ಯು ಅಂಡ್ ಮೈ ಮಾಮ್. ಓಕೆ, ಪೈನಾಪಲ್ ಖೀರ್ ರೆಡಿ ಆಗಿದೆ. ಇದು ಅಮ್ಮ ನಿನಗಾಗಿ ಅಲ್ವಾ? ಅಮ್ಮ ಫಸ್ಟ್ ಟೇಸ್ಟ್ ಮಾಡಬೇಕು. ನಿಮ್ಮ ಕೈಯಾರೆ ನೀವೇ ಅಮ್ಮನಿಗೆ ತಿನ್ಸಿ. ಖಂಡಿತ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಓಕೆ, ನೀನ್ ಟೇಸ್ಟ್ ಮಾಡಿ ಫಸ್ಟ್. ನಿಶಾ, ನನ್ಗಂತೂ ಬಹಳ ಇಷ್ಟ ಆಯ್ತು. ನಿಂಗ್ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ? ತುಂಬಾ ಟೇಸ್ಟ್ ಮಾಡ್ಬಿಡಿ. ನಾಟ್ ಬ್ಯಾಡ್. ಚೆನ್ನಾಗಿದೆ. ಮಗ, ನಿನಗೆ ನಂಬಿಕೆ ಇರಲ್ವಾ ಚೆನ್ನಾಗಿ ಮಾಡ್ತೀರಾ ಇಲ್ವಾ ಅಂತ? ಇರ್ಲಿಲ್ವಾ? ಓಕೆ, ಇಲ್ಲ ಬಹಳ ಚೆನ್ನಾಗಿತ್ತು ನಿಶಾ. ಇಟ್ ಇಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಳ್ಳೆ ರೆಸಿಪಿಯನ್ನ ಮಾಡ್ಕೊಟ್ಟಿದ್ದಕ್ಕೆ. ವೆಲ್ಕಮ್. ಪೈನಾಪಲ್ ಖೀರ್ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಪೈನಾಪಲ್, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ ತುಪ್ಪ ಹಾಕಿ ಕಾದ ನಂತರ ಹೆಚ್ಚಿದ ಪೈನಾಪಲ್, ರುಬ್ಬಿದ ಪೈನಾಪಲ್, ಹಾಲು, ಸಕ್ಕರೆ, ಚಾಕ್ಲೇಟ್ ಫ್ಲೇವರ್ಡ್ ಬಾದಾಮ್ ಪೌಡರ್, ಗೋಡಂಬಿ, ದ್ರಾಕ್ಷಿ ಹಾಕಿ ಬೇಯಿಸಿ. ಈಗ ರುಚಿಕರವಾದ ಪೈನಾಪಲ್ ಖೀರ್ ಸವಿಯಲು ಸಿದ್ಧ. ನಮ್ಮ ಮುಂದಿನ ಸುತ್ತು ನಗು ನಗುತ್ತಾ ಕಲಿ. ನೀವು ನಿಶಾ ಅವ್ರಿಗೆ ಯಾವ ಕಲೆಯನ್ನ ಕಲಿಸ್ಕೊಡ್ತಾ ಇದ್ದೀರಾ? ವಿನಿತಾ, ಇದು ಬ್ಯಾಂಗಲ್ಸ್ ನಾವು ಸಿಂಗಲ್ ಬ್ಯಾಂಗಲ್ಸ್ ಹಾಕ್ತಿವಲ್ವಾ, ಅದು ಹಾಗೆ ತುಂಬಾ ಬೇಜಾರಾಗಿದಾಗ ಇದು ವೇಸ್ಟೇಜ್ ಕುಂದನ್ಸ್ ಅಥವಾ ಬೀಡ್ಸ್ ಏನಿದ್ರು ಅದು ಆ ಬಳೆಗಳಲ್ಲಿ ಅದು ಜೋಡಿಸ್ಬಿಟ್ಟು ನಾವು ಹೊಸದಾಗಿ ನಮ್ಮ ಇದು ಡ್ರೆಸ್ ಮ್ಯಾಚ್ ತರ ಅದು ಬ್ಯಾಂಗಲ್ಸ್ ಮಾಡ್ಕೋಬಹುದು, ಕುಂದನ್ ಬ್ಯಾಂಗಲ್. ಓಕೆ, ಶುರು ಮಾಡೋಣ ಈಗ. ಓಕೆ, ವಿನಿತಾ, ಇದು ಈ ರೀತಿ ಬರುತ್ತೆ. ಹೀಗೆ ತಗೋ ನಿಶಾ, ಈ ತರ ಇಟ್ಕೊಂಡು ಇದೇನಂದ್ರೆ ಇದು ವೇಸ್ಟೇಜ್ ಬೆಳೆ ಹಾಕಿ ಯೂಸ್ ಮಾಡಿ, ಇದು ವೇಸ್ಟ್ ಇರುತ್ತಲ್ವಾ, ಇದು ಕುಂದನ್ ಇದೆಯಲ್ಲ, ಈ ತರ ಕಾಂಬಿನೇಷನ್ ಆಗಿ ಈ ತರ ಹಚ್ಚು, ಚೆನ್ನಾಗಿ ಬ್ಯಾಂಗಲ್ಸ್ ಇರುತ್ತೆ. ಅಮ್ಮ, ಇನೋವೇಟಿವ್ ಆಗಿ ಬಹಳ ಕಲ್ತಿದ್ದೀರಾ ಅನ್ಸದಲ್ಲ ನೀವು. ದಿಸ್ ಇಸ್ ವೆರಿ ಡಿಫ್ರೆಂಟ್. ಮ್ಯಾಚಿಂಗ್ ಬಳೆ ಸಿಕ್ಕಿಲ್ಲ ಅಂತ ಅಂದ್ರೆ ಸಡನ್ ಆಗಿ ನಾವೇ ಕುಂದನ್ ತಂದ್ಬಿಟ್ಟು ಇದನ್ನ ಮಾಡ್ಕೋಬಹುದು. ಯಾವ ತರ ಕುಂದನ್ ಆಗ್ಲಿ ಮತ್ತೆ ಮಣಿಗಳಾಗ್ಲಿ ಯಾವ್ದ್ರಲ್ಲಾದ್ರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಹಳ ಶಾರ್ಟ್ ಟೈಮ್ ಅಲ್ಲಿ ಮಾಡ್ಬೋದು, ತುಂಬಾ ಈಸಿ. ಹೌದು, ಈಸಿಯಾಗಿ ಮಾಡ್ಬೋದು. ಆಕ್ಚುಲಿ ಮನೇಲಿ ಈ ತರದೆಲ್ಲ ಮಾಡ್ತಾ ಇರ್ತಾರೆ, ಕ್ರಾಫ್ಟ್ ವರ್ಕ್ ಅದು ಇದು ಅಂತ ಹೇಳಿ. ನೀವು ಸುಮ್ನೆ ಆರಾಮಾಗಿ ಓಡಾಡ್ಕೊಂಡಿರ್ತೀರಾ. ಹೌದು, ನಾವು ಹಂಗೇನು. ಸೊ ಇಷ್ಟೊಂದು ಪೇಷನ್ಸ್ ನನಗಿಲ್ಲ. ಸೊ ಅವ್ರಿಗೆ ತುಂಬಾ ಪೇಷನ್ಸ್ ಇದೆ. ವಾವ್, ಎಷ್ಟು ಬೇಗ ಆಯ್ತು ಅಂಡ್ ಎಷ್ಟು ಈಸಿ ಅಲ್ಲ? ಬಹಳ ಈಸಿ. ಚೆನ್ನಾಗಿ ಮಾಡಿದ್ದೀನಲ್ಲ? ಅದ್ ಕೊಡಿ. ವೆರಿ ಕ್ಯೂಟ್, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಗ್ರ್ಯಾಂಡ್ ಆಗಿದೆ.
ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತಲ್ಲ ಇದು? ಅದ್ ಮ್ಯಾಚ್ ಆಗುತ್ತೆ. ನಾನು ಮಾಡ್ಕೊಡ್ತೀನಿ, ಕೊಡು, ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲ, ಇಷ್ಟೇ ಸಾಕು. ಬಟ್ ಫಿನಿಶಿಂಗ್ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಅಮ್ಮ, ಅದಕ್ಕೆ ನನ್ನ ಮಗಳು. ಓಕೆ, ಬಹಳ ಚೆನ್ನಾಗಿರೋಂಥ ಕಲೆ ಹೇಳ್ಕೊಡಿ. ನನಗೆ ತುಂಬಾ ಇಷ್ಟ ಆಯ್ತು, ಪರ್ಸ್ನಲಿ ನಂಗೆ ಬಹಳ ಇಷ್ಟ ಆಯ್ತು. ನಾವು ಮನೇಲಿ ಟ್ರೈ ಮಾಡ್ತೀನಿ ನಾನು. ನಮ್ಮ ಮುಂದಿನ ಸುತ್ತು ಕಣ್ಣಳತೆ ಸುತ್ತು. ಈ ಸುತ್ತಿನಲ್ಲಿ ನಿಶಾ ಅವರು ಒಂದು ಬೌಲ್ನ ಸೆಲೆಕ್ಟ್ ಮಾಡ್ತಾರೆ. ಆ ಬೌಲ್ನ ಅಳತೆಗೆ ಸರಿಯಾಗಿ ನೀವು ಒಂದು ಅಡಿಗೆಯನ್ನ ಮಾಡಬೇಕು. ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಇದು ಹೆಸರುಬೇಳೆ ಪಲಾವ್ ಮಾಡ್ತೀನಿ. ಹೆಸರುಬೇಳೆ ಪಲಾವ್ ಮಾಡ್ತೀರಾ? ವೆಜಿಟೇಬಲ್ ಪಲಾವ್ ಇದೆ, ಹೈದರಾಬಾದಿ ಪಲಾವ್ ಇದೆ, ವೆಜ್ ಬಿರಿಯಾನಿ ಇದೆ, ಇದೊಂದು ಹೊಸ ತರ ಕೇಳ್ತಿದ್ದೀನಿ, ಹೆಸರುಬೇಳೆ ಪಲಾವ್. ಹೌದು. ಓಕೆ, ಈಗ ಬೌಲ್ಸ್ ನ ತೋರಿಸ್ಲಾ ನಿಶಾ ಅವ್ರಿಗೆ? ಓಕೆ, ತೋರಿಸಿ. ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಇದಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ, ಇದೆ ಇರ್ಲಿ. ಓಕೆ. ಅಮ್ಮ ಬೌಲ್ ನೋಡ್ಕೊಳ್ಳಿ. ಆ ಬೌಲ್ನ ಅಳತೆಗೆ ಸರಿಯಾಗಿ ನೀವು ಹೆಸರುಬೇಳೆ ಪಲಾವನ್ನ ಮಾಡ್ಬೇಕು. ಓಕೆ, ಓಕೆನಾ? ಸರಿ. ಹೆಸರುಬೇಳೆ ಪಲಾವ್ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಅಕ್ಕಿ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಹೆಸರುಬೇಳೆ, ಉಪ್ಪು, ಶುಂಠಿ ಪೇಸ್ಟ್, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಿಮಾಮಿ ಸನ್ಫ್ಲವರ್ ಆಯಿಲ್. ಮೊದಲನೇಗೆ ಕುಕ್ಕರ್ ಇಟ್ಕೋಬೇಕು. ವಿನುತಾ, ಅದು ಬಿಸಿ ಆಗೋವರೆಗೂ ಸ್ವಲ್ಪ ಅದು ಬೇಳೆ ಇದೆಯಲ್ಲ, ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಅದು ಇವಾಗ ಒಂದು ಟಿಪ್ಸ್ ಹೇಳ್ತೀನಿ, ಹೆಸರು ಬೇಳೆ ಏನು ಇದು ಅಂದ್ಬಿಟ್ಟು. ಇವಾಗ ವಿಂಟರ್ ಸೀಸನ್ ಅಲ್ವಾ, ಇವಾಗ ಇದು ಹೆಸರು ಬೇಳೆ ಇದೆಯಲ್ಲ, ಹೆಸರು ಬೇಳೆ ಮಿಕ್ಸಿನಲ್ಲಿ ಸ್ವಲ್ಪ ಪೌಡರ್ ಮಾಡ್ಕೊಂಡು ಇದ್ರ ಜೊತೆ ಸ್ವಲ್ಪ ಇದು ಆಲಿವ್ ಆಯಿಲ್ ಇದೆಯಲ್ಲ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ತರ ಮಾಡ್ಕೊಂಡ್ರೆ ಸ್ಕಿನ್ ಡ್ರೈ ಆಗೋದು ಕಮ್ಮಿ ಆಗುತ್ತೆ. ಓಕೆ, ಚಳಿಗಾಲದಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತಲ್ಲ ಇದು. ಈರುಳ್ಳಿ ಹಾಕೊಂಡ್ವಾ ಅದಕ್ಕೆ? ಈರುಳ್ಳಿ, ಗಾರ್ಲಿಕ್, ಜಿಂಜರ್ ಪೇಸ್ಟ್, ಚಕ್ಕೆ, ಲವಂಗ, ಒಂದು ಚಕ್ಕೆ ಹಾಕೋಣ. ಏಲಕ್ಕಿ, ಲವಂಗ ಒಂದು 4. ಟೊಮೆಟೊ ಕೊಡಿ ವಿನುತಾ. ಅಮ್ಮ ನಿಶಾ ಹೇಳ್ತಾ ಇದ್ರು, ನಮ್ಮ ಮಮ್ಮಿ ಕನ್ಸ್ನ ನನ್ಸ್ ಮಾಡೋದೇ ನನ್ ಕನ್ಸಾಗಿತ್ತು ಅಂತ. ಎಷ್ಟು ಖುಷಿ ಆಯ್ತು ಫಸ್ಟ್ ಟೈಮ್ ನಿಶಾನ ಆನ್ ಸ್ಕ್ರೀನ್ ನೋಡಿದಾಗ? ಎಷ್ಟು ಖುಷಿ ಅಂದ್ರೆ ನಾನು ಅದು ಹೇಳೋಕ್ ಆಗೋದಿಲ್ಲ, ತುಂಬಾ ಖುಷಿ ಆಯ್ತು. ಅದು ಆ ಖುಷಿಗೆ ನನ್ಗೆ ಏನಾದ್ರೆ ತುಂಬಾ ಅಳುನು ಬಂದ್ಬಿಡ್ತು. ಅದೇನಂದ್ರೆ ನನ್ನ ಮಗಳು ಎಲ್ಲರೂ ಹೋಗ್ತಿದ್ರೆ, ನೀವು ನಿಶಾ ಅವ್ರ ಮಮ್ಮಿ ಅಲ್ವಾ. ಇವತ್ತು ನನಗೆ ಅದು ನಿಜವಾಗ್ಲೂ ಹೇಳ್ತೀನಿ, ನಿಶನಿಂದ ನಾನು ತುಂಬಾನೇ ಫೇಮಸ್ ಆಗಿದ್ದೀನಿ. ನನ್ಗೊಂದು ಅಂದ್ರೆ ನನ್ಗೆ ಹೆಣ್ಮಕ್ಳು ಹುಟ್ಟಿದಾಗ ತುಂಬಾ ನಮ್ಮ ರಿಲೇಷನ್ಸ್ ಎಲ್ರೂ ಇದ್ ಮಾಡೋರು, ಏನೋ ಸ್ವಲ್ಪ ಇದು ತೆಂಗಿನಕಾಯಿ ಹೆಣ್ಮಕ್ಳು ಅಂತ ಹೇಳೋರು. ಹಾಗಾಗಿ ನನ್ನ ಇಬ್ರು ಮಕ್ಳು ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಅಂದ್ರೆ ಇದರೆಲ್ಲ ಹೆಸರು ಮಾಡ್ತಾರೆ. ಇವಾಗ ಎಲ್ಲಾನು ನನ್ನ ಮಕ್ಳ ಬಗ್ಗೆ ತುಂಬಾ ನನಗೆ ಹೆಮ್ಮೆ ಇದೆ. ನನ್ನ ಮಕ್ಕಳಿಂದ ನಂಗೆ ತುಂಬಾ ಒಂದು ಒಳ್ಳೆ ಹೆಸರು ಇದೆ ಅಂದ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಆಕ್ಚುಲಿ ಯು ನೋ ಸಮಥಿಂಗ್, ನಮ್ಮ ಮಮ್ಮಿ ಮಾಡೋ ವೆಜಿಟೇಬಲ್ ಬಿರಿಯಾನಿ ನಂಗೆ ತುಂಬಾ ಇಷ್ಟ. ಹೌದಾ? ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತೀನಿ. ಅದು ನನ್ನ ಫೇವ್ರೆಟ್. ಆ್ಯಂಡ್ ಪೀಸ್ ಪಲಾವ್ ಅಷ್ಟೇ, ತುಂಬಾ ಇಷ್ಟ ಆಗುತ್ತೆ ಅವ್ರು ಮಾಡೋದು. ನಾನು ಡಯಟ್ ಅಂತ ಏನು ಮಾಡಲ್ಲ. ಡಯಟ್ ಎಲ್ಲ ಮಾಡಿದ್ರೆ ದಪ್ಪಾಗಿ ಹೋಗ್ತೀರಾ, ಡಯಟ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಮಾಡಲ್ಲ, ನಾವು ಹೀಗೆ ಸ್ಲಿಮ್ ಆಗಿರೋಣ ಅಂತ. ನಿಶಿನ್ಗೆ ತುಂಬಾ ಸ್ಲಿಮ್ ಆಗಿದ್ದಾಳೆ ಅಂದ್ಬಿಟ್ಟು ನಾನು ಸಿಲಿಂಡರ್ ಅಂತ ಹೇಳೋದು. ಹೌದಾ? ಓಕೆ, ಸಿಲಿಂಡರ್ ಎಲ್ಲಿ ಸ್ಲಿಮ್ ಆಗಿರುತ್ತೆ, ಹಾಗಾಗಿ ಗುಂಡಿಗಿರುತ್ತೆ ಸಿಲಿಂಡರ್, ಅದಕ್ಕೇನೆ ಸಿಲಿಂಡರ್ ಹೇಳೋದು. ನಾನು ಗುಂಡ್ಗುಂಡಂಗಿದ್ದೀನ, ಕರೆಕ್ಟ್ ಆಗಿದ್ದೀನ ಹೇಳಿ ವಿನುತಾ? ಕರೆಕ್ಟ್ ಆಗಿದೆ. ಇವಾಗ ಇದು ಬೇಳೆ ಹಾಕೋಣ. ಓಕೆ, ಅಮ್ಮ ಮನೇಲಿ ಕರೆಕ್ಟ್ ಆಗಿ 4 ಜನಕ್ಕೆ ಅಡ್ಗೆ ಮಾಡ್ತಾರಾ? ಆತರ ಇಲ್ಲ, ನಮ್ಮ ಮನೆಗೆ ಎನಿ ಟೈಮ್ ಬರ್ತಾನೆ ಇರ್ತಾರೆ. ರಿಲೇಷನ್ಸ್ ಫ್ರೆಂಡ್ಸ್ ತುಂಬಾ ಜಾಸ್ತಿ, ಹಾಗಾಗಿ ನನ್ಗೆ ಇದು ಏನು ಕಮ್ಮಿ ಮಾಡೋಕ್ ಬರೋದಿಲ್ಲ. ಇವತ್ ಹಾಗಾದ್ರೆ ಜಾಸ್ತಿ ಮಾಡ್ತೀರಾ ಅಂತ ಆಯ್ತಾ? ಬೌಲ್ಗಿನ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಇಲ್ಲ, ಇವಾಗ ಮಾಡ್ತೀನಿ. ಹೌದಾ? ಮಾಡ್ತೀನಿ. ನೀರ್ ಕೊಡಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ವಾ? ನಿಶಾ ಬಗ್ಗೆ ಮಾತಾಡಿದ್ವಿ ಇಷ್ಟೊತ್ತು. ಇವಾಗ ಸುಮನ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಮ 2ನೇ ಮಗಳ ಬಗ್ಗೆ ಹೇಳಿ. ಅವಳು ತುಂಬಾ ಸಾಫ್ಟ್. ಅವಳು ಮತ್ತೆ ಓದೋದ್ರಲ್ಲೂ ಅಷ್ಟೇ
ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ ಅವಳು. ಮತ್ತೇನಂದ್ರೆ ಅವಳ ಸ್ಕೂಲ್ ನಮ್ಮ JP ನಗರದಲ್ಲಿರೋದು. ಇಲ್ಲಿವರೆಗೂ ಒಂದು ಸ್ಕೂಲ್ 10 ವರ್ಷ ಆಗಿತ್ತು ಓಪನ್, ಅಂದ್ರೆ ಆ ಸ್ಕೂಲ್ ಓಪನ್ ಆಗಿ. ನಮ್ ಸುಮನ್ SLC ನಲ್ಲಿ ಅವಳೇ ಒಳ್ಳೆ ರ್ಯಾಂಕ್ ತೆಗ್ದಿದ್ಲು ಅವಳು. ಹೌದಾ? ಅದು ಏನಾಗಿದೆ ಅಂದ್ರೆ ನನ್ನ ಮಗಳಿಗೆ ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಸುಮನ್ ನೀನ್ ನಮ್ ಸ್ಕೂಲ್ಗೆ ಒಳ್ಳೆ ಹೆಸರು ತಂದಿದ್ಯಾ ಅಂತ ಹೇಳಿದಾಗ ನಾನು ದೂರ ನಿಂತ್ಕೊಂಡು ನಾನು ದೂರ ಇದ್ದೆ. ಎಲ್ಲ ಟೀಚರ್ಸ್ ಅವಳಿಗೆ ಇದ್ ಮಾಡ್ಕೊಂಡಿದ್ರು. ಎಷ್ಟು ಅಂದ್ರೆ ಇದೇ ಬೇಕಿರೋದು. ನಮ್ಮ ಮಕ್ಳು ಏನು ಅಂದ್ರೆ ಹೆಸರು ತರ್ತಾರಲ್ಲ, ಇದಿಷ್ಟು ಬಿಟ್ರೆ ಇನ್ನೇನು ನಮ್ಮ ಮಕ್ಕಳಿಂದ ನಾವು ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ? ಹೆಣ್ಮಕ್ಳು ಅಂತ ಎಷ್ಟು ದೂಷಿಸ್ತಾರೆ ಜನ, ಎಷ್ಟು ಭ್ರೂಣ ಹತ್ಯೆ ಆಗ್ತಾ ಇದೆ ಇವಾಗ ಹೆಣ್ಮಕ್ಳು ಅಂತ. ಬಟ್ ಗಂಡಿಗಿಂತ ಹೆಣ್ಣೇನು ಕಮ್ಮಿ ಇಲ್ಲ ಅಂತ ಹೆಣ್ಮಕ್ಳು ಪ್ರತಿದಿನ ಪ್ರೂವ್ ಮಾಡ್ತಾ ಇದಾರೆ. ತುಂಬಾ ನಾಲೆಜ್ ನಿಂಗೆ. ತುಂಬಾ ಫೋನ್ ಮಾಡ್ಬಿಟ್ಟು ನಮ್ ನಿಶಾ ಇದ್ರಲ್ಲೆಲ್ಲ ಬಂದಿದಾಗ ಹೇಳೋರು, ನಿನ್ ಮಗಳು ನಿಶಾ ಬಂದಿದ್ದಾಳೆ ಅಂತ ಹೇಳಿದಾಗ ನನ್ ಖುಷಿ ಆಗೋದು. ಅವರೇ ಹೇಳಿದ್ದಾರೆ ಎಷ್ಟೋ ಸಾರಿ, ಹೆಣ್ಮಗಳ ಬಿಡು, ಏನ್ ಹೆಣ್ಮಕ್ಳು, ವಂಶಕ್ಕೊಂದ್ ಗಂಡ್ ಮಗು ಬೇಕು ಅಂತ ಹೇಳೋರು ನನ್ಗೆ. ಅಂದ್ರೆ ತುಂಬಾ ಅಳ್ಸಿದ್ದಾರೆ. ಲಾಸ್ಟ್ ಏನಂದ್ರೆ ನಾನು ಹೆಣ್ಮಕ್ಳು ಅಂತ ಹೇಳಿ ನನಗೆ ತುಂಬಾ ವರ್ಷ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ಆ ತರ ಪರಿಸ್ಥಿತಿ ತಂದ್ಬಿಟ್ಟಿದ್ರು. ಇವಾಗ ಅದೇ ಜನ ನನ್ನ ಮಕ್ಕಳಂದ್ರೆ ಅಷ್ಟು ಒಳ್ಳೆ ರೀತಿ ಮಾತಾಡ್ತಾರೆ, ಅಷ್ಟು ಅಯ್ಯೋ ನಿನ್ ಮಕ್ಳು ಬಿಡಮ್ಮ, ಎಲ್ಲಾದ್ರಲ್ಲೂ ಹೆಸರು, ಓದೋದ್ರಲ್ಲಿ ಎಲ್ಲಾದ್ರಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಸಾಕು, ಇಷ್ಟು ನನ್ಗೆ. ಒಂದೊಳ್ಳೆ ಹೆಸರನ್ನ ತಂದ್ಕೊಟ್ರೆ ಮಕ್ಳು ತಾಯಿಗೆ ಇನ್ನೇನ್ ಬೇಕಲ್ವಾ ಪೇರೆಂಟ್ಸ್ಗೆ. ಹೌದು. ಇದಾಗಿದೆ, ತೆಗೆಯೋಣ. ಓಕೆ, ಮಗಮ ಅಂತಿದೆ ಅಲ್ವಾ ವಿನು? ಎಸ್, ಪರಿಮಳ ಬರ್ತಾ ಇದೆ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ಲ ನಿಶಾ? ಎಸ್. ಅಳತೆ ಕರೆಕ್ಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆಯಮ್ಮ? ಅನ್ನಿಸ್ತಾ ಇದೆ. ನೋಡೋಣ. ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ವಮ್ಮ ನಿಮ್ಗೆ? ನನ್ಗೇನೋ ಜಾಸ್ತಿ ಆಗಿದೆ ಅನ್ಸ್ತಾ ಇದೆ. ಇಲ್ಲ ಸರಿ ಇದೆ. ಜಾಸ್ತಿ ಆಗಿದೆ, ಗೋಪುರ ತರ ನಿಲ್ಲಿಸ್ತಾ ಇದ್ದೀರಾ. ಇಲ್ಲ ವಿನು. ಬಿಸಿ ಬಿಸಿ ಹೆಸರುಬೇಳೆ ಪಲಾವ್ ರೆಡಿ. ಬಿಸಿ ಬಿಸಿ ಹೆಸರುಬೇಳೆ ಪಲಾವ್ ರೆಡಿ ಆಗಿದೆ. ಕಣ್ಣಳತೆ ಎಷ್ಟು ಕರೆಕ್ಟ್ ಆಗಿದೆ. ಪರ್ಫೆಕ್ಟ್ ಅಮ್ಮ, ಪರ್ಫೆಕ್ಟ್ ಮಗಳು. ಟೇಸ್ಟ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನೋಡೋಣ. ಏನಾಗಿದೆ ವಿನುತಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಸ್ವಲ್ಪ ಖಾರ ಆಗಿದೆ. ಹೆಸರುಬೇಳೆ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸುಮನ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ನನಗೆ ಕಡಲೆಬೇಳೆ ಇಷ್ಟ, ಅವಳಿಗೆ ನೆಕ್ಸ್ಟ್ ಸುತ್ತಲ್ಲಿ ಹಾಗಾದ್ರೆ ಕಡಲೆಬೇಳೆ ಪಲಾವ್ ಮಾಡೋಣ. ಖಂಡಿತ. ಹೆಸರುಬೇಳೆ ಪಲಾವ್ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ಹೆಸರುಬೇಳೆ ಹಾಕಿ ಹುರಿದುಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ಕೊಬ್ಬರಿ ತುರಿ, ಅರಿಶಿನ, ಅಚ್ಚ ಖಾರದ ಪುಡಿ, ಹುರಿದ ಹೆಸರುಬೇಳೆ, ಅಕ್ಕಿ, ಉಪ್ಪು, ನೀರು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಷಲ್ ಕೂಗಿಸಿ. ಈಗ ಘಮಘಮಿಸುವ ಹೆಸರುಬೇಳೆ ಪಲಾವ್ ಸವಿಯಲು ಸಿದ್ಧ. ನಮ್ಮ ಮುಂದಿನ ಸುತ್ತು 50-50. ಅಷ್ಟು ಇಂಗ್ರೀಡಿಯೆಂಟ್ಸ್ ನಾವು ನಿಮಗೆ ಕೊಟ್ಟಿದ್ದೀವಿ. ಅದನ್ನ ಬಳಸ್ಕೊಂಡು ನೀವು ಒಂದು ಅಡಿಗೆನ ಮಾಡಬೇಕು. ಅರ್ಧ ನೀವು ಮಾಡ್ತೀರಾ, ಅರ್ಧ ನಿಶಾ ಮಾಡ್ತಾರೆ. ಸರಿ. ಅದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಯಾವ ಅಡಿಗೆ ನೆನಪಾಗ್ತಾ ಇದೆ? ಕೋಸಿದೆ, ಎಲೆಕೋಸಿದೆ, ಕ್ಯಾರೆಟ್ ಇದೆ, ಕ್ಯಾಪ್ಸಿಕಮ್ ಇದೆ, ಬಟಾಣಿ, ಇದೆಲ್ಲ ಇರೋದ್ರಿಂದ ಇದು ನವರತ್ನ ವೆಜ್ ರೋಲ್ ಮಾಡೋಕೆ ಎಲ್ಲ ಚೆನ್ನಾಗಿದೆ. ಎಲ್ಲ ಇದೆ. ನವರತ್ನ ವೆಜ್ ರೋಲ್ ಮಾಡ್ತೀರಾ? ನಿಶಾಗ್ ಬರುತ್ತಾ ಇದನ್ನ ಮಾಡೋದಕ್ಕೆ? ಮಾಡ್ತಾಳ. ನವರತ್ನ ರೋಲ್ಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳಿ. ಎಲೆಕೋಸು, ಈರುಳ್ಳಿ, ಗೋಧಿ ಹಿಟ್ಟು, ಬಟಾಣಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಇಮಾಮಿ ಆಯಿಲ್ ಮೊದಲನೇದಾಗಿ ಇದು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇದೆಲ್ಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಹಿಟ್ಟು ಕಲಿಸ್ಕೋಬೇಕು. ಇವಾಗ ಈರುಳ್ಳಿ ಹಾಕೋಣ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಎಲೆಕೋಸು ಸ್ವಲ್ಪ, ಬಟಾಣಿ, ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಿದು.
ಸ್ವಲ್ಪ ಕ್ಯಾರೆಟ್ ಹಾಕಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸಾಕು. ನಿಶಾ ಅವಳು ಇದು ಇವಾಗ ಬ್ಲೈಂಡ್ ಮಕ್ಳಿಗೋಸ್ಕರ ಒಂದು ಇದು ಮಾಡಬೇಕು ಅಂತ ಇದ್ದಾಳೆ, ಒಂದು ಅದೇ ಮಾಡಿದಾಳೆ ಇವಾಗ ಕ್ಲಿಪ್ ಫೌಂಡೇಶನ್ ಅಂತ ಹೇಳಿ. ಹಾಗಾಗಿ ಅವಳಿಗೆ ಅದು ತುಂಬಾ ಇಷ್ಟ ಅವಳಿಗೆ. ಹೌದು, ಹಾಗಾಗಿ ಅದು ನಡೆಸ್ತಿದ್ದಾಳೆ ಇವಾಗ. ಏನೋ ಅವಳು ಮಾಡ್ತಿದ್ದಾಳೆ, ಅವಳಿಗೆ ಮನ್ಸಿಗೆ ಖುಷಿ ಆಗುತ್ತೆ ಅಲ್ವಾ, ಅದಕ್ಕೆ ನಾವು ಹಾಗೆ ಅವಳಿಗೆ ಇದು ಮಾಡ್ತಾ ಇದ್ದೀವಿ, ಎಂಕರೇಜ್ ಕೊಡ್ತಾ ಇದ್ವಿ. ಅವಳಿಗೂ ಸ್ವಲ್ಪ ಉಪ್ಪು ಹಾಕ್ತೀನಿ. ನೀವು ಆ ಫೌಂಡೇಶನ್ ಎಲ್ಲ ನೋಡ್ಕೊಳ್ತಾ ಇದ್ದೀರಾ? ಇಲ್ಲ ಇಲ್ಲ, ನಿಶಾ ಒಬ್ರೇ ಮಾಡ್ತಾರೆ. ನಿಶಾ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸ್ವಲ್ಪ ಇದು ಗರಂ ಮಸಾಲ ಸ್ವಲ್ಪ ಬೇಯಬೇಕು. ಇದು ನಾನು ಹಿಟ್ಟು ಕಲಿಸ್ಕೊಳ್ಳ. ಓಕೆ, ಗೋಧಿ ಹಿಟ್ಟು ಜಾಲಿಸಿದಾಗ ಅದರಲ್ಲಿ ಹೊಟ್ಟು ಬರುತ್ತಲ್ವಾ, ಆ ಹೊಟ್ಟಿಗೆ ಹುಳಿ ಮೊಸರು ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಸ್ಕಿನ್ ತುಂಬಾ ಸಾಫ್ಟ್ ಬರುತ್ತೆ. ಓಕೆ, ಯಾವುದೇ ಇದಾದ್ರೂ ಅಷ್ಟೇ, ರಾಗಿ ಹೊಟ್ಟಾದ್ರೂ ಪರವಾಗಿಲ್ಲ, ಗೋಧಿ ಅದಕ್ಕೆ ಹುಳಿ ಮೊಸರು ಹಾಕ್ಬಿಟ್ಟು ಪ್ಯಾಕ್ ಹಾಕೊಂಡ್ರೆ ಪ್ಯಾಕ್ ಹಾಕೊಂಡು 20 ನಿಮಿಷ ಬಿಟ್ಟು ಉಗುರು ಬೆಚ್ಚ ನೀರಲ್ಲಿ, ಇನ್ನೂ ಸ್ವಲ್ಪ ನೀರು ಹಾಕಿ ಉಗುರು ಬೆಚ್ಚ ನೀರಲ್ಲಿ ಮುಖ ತೊಳ್ಕೊಬೇಕು. ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಮತ್ತೆ ಹುಳಿ ಮೊಸರು ಇರೋದ್ರಿಂದ ಸ್ಕಿನ್ ಫೇರ್ ಬರುತ್ತೆ. ಸರಿ ವಿನುತಾ, ಇದಾಗಿದೆ. ಅಮ್ಮ ಅರ್ಧ ಅಡ್ಗೆ ಮಾಡಿದ್ರು, ಈಗ ನಿಶಾ ಬಂದು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತಾರಾ ಅಂತ ನೋಡೋಣ. ನಿಶಾ, ಇದನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ಸ್ತಿದೆ? ಗಾಬರಿ ಆಗ್ತಿದೆ ಅಲ್ಲ? ಏನ್ ಮಾಡಿದಾರಂತ ಅಂದ್ರೆ ಹಿಟ್ಟಿದೆ, ಇದಕ್ಕೆ ಸ್ವಲ್ಪ ಅದ್ ನನಗೆ ಗೊತ್ತು ಹಿಟ್ಟಿದೆ ಅಂತ. ಅದಾದ್ಮೇಲೆ ಏನ್ ಹೇಳಿ? ಇದಕ್ಕೆ ಉಪ್ಪು ಹಾಕಿದಾರಾ? ನನ್ಗೇನು ಗೊತ್ತಿಲ್ಲಮ್ಮ. ಏನು ಗೊತ್ತಿಲ್ವಾ? ಟೇಸ್ಟ್ ಮಾಡಿ ಏನ್ ಹಾಕಿದಾರೆ ಇಲ್ವಾ ಅಂತ ನೋಡಿ. ಓಕೆ, ಉಪ್ಪೆಲ್ಲ ಹಾಕಿದ್ದಾರೆ. ಇದನ್ನ ಫ್ರೈ ಮಾಡೋಣ ಅಂತ ಅನಿಸ್ತದೆ. ಅಂದ್ರೆ ಇದನ್ನ ಸ್ಟಫ್ ಮಾಡಿ ಫ್ರೈ ಮಾಡ್ಬೇಕು ಅಂತ ನಮ್ಮಮ್ಮ ಐಡಿಯಾ ಇತ್ತು ಅಂತ ನಂಗೆ ಅನಿಸ್ತಾ ಇದೆ. ನಿಮ್ಗೆಲ್ಲ ಕರೆಕ್ಟ್ ಆಗಿ ಅನ್ಸುತ್ತಲ್ವಾ ನಿಶಾ ಅವ್ರೆ? ನೀವೆಲ್ಲೋ ಇರ್ಬೇಕಾಗಿ ತಪ್ಪಿ ಇಲ್ಲಿದ್ದೀರಾ ಇನ್ನ. ನೋಡಿ, ನಿಮ್ ಪಕ್ಕ ಇದ್ದೀನಿ. ನಿಶಾ, ಅಮ್ಮ ಕ್ಲಿಪ್ ಫೌಂಡೇಶನ್ ಬಗ್ಗೆ ಹೇಳ್ತಾ ಇದ್ರು. ಎಷ್ಟ್ ದಿನ ಆಯ್ತು ಶುರು ಮಾಡಿ ಇದನ್ನ? ಇಟ್ಸ್ ಆಲ್ಮೋಸ್ಟ್ 6 months ಆಯ್ತು ಸ್ಟಾರ್ಟ್ ಮಾಡಿ. ಈ 3 ವರ್ಷ ಹಿಂದೆ ಕನಸಿನ ಕಣ್ಮಣಿ ಅಂತ ನಮ್ ಜಿ ಕನ್ನಡದಲ್ಲೇ ನಾನೊಂದು ಶೋ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ದೆ. ಸೊ ಆ ಶೋ ನಾನು ಹೇಳಿದ್ದೆ ಅವ್ರಿಗೆ, ಲೈಕ್ ನನಗೆ ಈ ತರ ಆರ್ಫನೇಜು ಮತ್ತೆ ಬ್ಲೈಂಡ್ ಮಕ್ಳಿಗೆ ಈ ತರದೊಂದು ಅನಾಥಾಶ್ರಮ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಸೊ ಅದೇ ರೀತಿ ಆಫ್ಟರ್ 3 years ಲೈಕ್ ಐ ಹ್ಯಾವ್ ಸ್ಟಾರ್ಟೆಡ್, ಐ ಆಮ್ ಫೀಲಿಂಗ್ ಲೈಕ್ ಪ್ರೌಡ್. ನನ್ನ ಪ್ರಕಾರ ಏನಂದ್ರೆ, ಆಸ್ ಅ ಹ್ಯೂಮನ್ ಏನಾದ್ರೂ ಒಂದು ಸಮಾಜಕ್ಕೆ ಮಾಡಬೇಕು, ಸುಮ್ಮನೆ ನಾನಾಯ್ತು ನನ್ನ ಸ್ವಾರ್ಥ ಆಯ್ತು ಅಂತ ಹೇಳಿ ಇರೋದಕ್ಕಿಂತ ಏನಾದ್ರೂ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅಂಡ್ ಒಂದು ಸ್ಟವ್ ಅಲ್ಲಿ ಇದು ಎಣ್ಣೆ ಕಾಯಿಸೋದಿತ್ತು. ಓಕೆ, ಸೊ ಆಸ್ ಅ ಹ್ಯೂಮನ್ ಏನಾದ್ರೂ ನಾವು ಮಾಡಬೇಕು, ನಮ್ಮ ಸ್ವಾರ್ಥ, ನಮ್ಮ ಮನೆ, ನಮ್ಮ ಕುಟುಂಬ ಅನ್ನೋಕ್ಕಿಂತ ನಾವು ಸಮಾಜಕ್ಕೆ ಏನಾದ್ರೂ ಮಾಡಬೇಕು, ಬಡ ಮಕ್ಳಿಗೆ ಏನಾದ್ರೂ ಮಾಡಬೇಕು. ಅಂಡ್ ಮೇನ್ ಥಿಂಗ್ ನನ್ಗೆ ಏನ್ ಅನ್ಸೋದಂದ್ರೆ, ಆಸ್ ಅಬ್ದುಲ್ ಕಲಾಂ ಸೆಡ್, ಎಜುಕೇಶನ್ ಈಗ ಯಂಗ್ಸ್ಟರ್ಸ್ 60% ನಾವು ಯಂಗ್ಸ್ಟರ್ಸ್ ನಾವಿದ್ದೀವಿ. ಸೊ ಆಸ್ ಅಬ್ದುಲ್ ಕಲಾಂ ಹೇಳ್ದಂಗೆ ಇನ್ 20 years ಅಲ್ಲಿ, ಅಂದ್ರೆ 2020ಗೆ ನಮ್ ಇಂಡಿಯಾ ಗ್ರೋ ಆಗ್ಬೇಕು, ಮುಂದೆ ಬರ್ಬೇಕು ಅಂತ ಹೇಳಿದ್ರೆ ನಮ್ಮಂತ ಯಂಗ್ಸ್ಟರ್ಸ್ ಇಂದಾನೆ ಅದೆಲ್ಲ ಸಾಧ್ಯ. ನಮ್ಮಂತ ಯಂಗ್ಸ್ಟರ್ಸ್ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸ್ಕೂಲ್ಸ್ ಇದೆ. ಸೊ ನಾವೆಲ್ಲ ಮಕ್ಕಳು, ನಾವೆಲ್ಲ ಯಂಗ್ಸ್ಟರ್ಸ್ ಸೇರ್ಬಿಟ್ಟು ಫಸ್ಟ್ ಬೇಸಿಕ್ ಏನಂದ್ರೆ ಎಜುಕೇಶನ್ ಪ್ರೊವೈಡ್ ಮಾಡ್ಬೇಕು. ಎಜುಕೇಶನ್ ಇಲ್ದೇನೆ ನಾವು ಇನ್ನು ಹಿಂದೆ ಇರೋದು ಅಂತ ನನ್ಗನ್ಸೋದು. ನಾನು ಬೇರೆ ಕಂಟ್ರೀಸು, ಬೇರೆ ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ನಾವು ತುಂಬಾ ಹಿಂದೆ ಇದೀವಿ ಅಂತ ಅನ್ಸುತ್ತೆ. ಇಟ್ಸ್ ಅ ಫ್ಯಾಕ್ಟ್, ಹೌದು. ಸೊ ಏನಂದ್ರೆ ಇದೀವಿ ಅಂತ ಹೇಳಕ್ಕಿನ್ನ ನಾವು ಮುಂದ್ ಬಂದು ಏನಾದ್ರೂ ಮಾಡ್ಬೇಕು, ಸುಮ್ನೆ ಇರೋದಕ್ಕಿಂತ ನಾವು ಏನಾದ್ರೂ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಕ್ಲಿಪ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದೀನಿ. ಲೈಕ್ ಈಗ 12/12/12 ಬಂತಲ್ಲ, ಆ ದಿನ ಕ್ಯಾನ್ಸರ್ ಮಕ್ಕಳಿಗೆ ಕಿಡ್ವಾಯ್ ಹಾಸ್ಪಿಟಲ್ ಅರೌಂಡ್ 80-100 ಮಕ್ಕಳಿಗೆ ಬ್ಲಾಂಕೆಟ್ಸ್ ಅಂಡ್ ಅವ್ರಿಗೆ ಫುಡ್, ಫ್ರೂಟ್ಸ್ ಎಲ್ಲಾನು ನಾವು ಟೀಮ್ ಅವರೆಲ್ಲ ಸೇರ್ಬಿಟ್ಟು ಕೊಟ್ಟಿದೀವಿ. ಅದ್ ಬಿಟ್ರೆ ಸಮರ್ಥನಂ ಅಂತ ಇದೆ. ಸೊ ಅಲ್ಲಿ ಅರೌಂಡ್ 4 to 5 years ಬ್ಲೈಂಡ್ ಮಕ್ಳಿಗೆ ಎಜುಕೇಶನ್ ಪ್ಲಸ್ ಅವ್ರಿಗೆ ಹೇಳ್ಕೊಡೋದು, ಓದೋದು, ಸ್ಕ್ರೈಬ್ ಅಂತ ಬರುತ್ತೆ. ಸೊ ಅದ್ರಲ್ಲಿ ಅವ್ರಿಗೆ ಬರ್ಸೋದು,
ಅದೆಲ್ಲ ನಾನು ಮಾಡ್ತಾ ಇದ್ದೆ. ಹೌದಾ? ಆ್ಯಂಡ್ ಅವ್ರಿಗೇನಾದರೂ ಬೇಸಿಕ್ ನೀಡ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಐ ಫೀಲ್ ದ್ಯಾಟ್ ನನಗೆ ಕೈ ಕಾಲು ಗಟ್ಟಿ ಕೊಟ್ಟಿದ್ದಾನಂದ್ರೆ ಇಟ್ಸ್ ಅ ಮೀನಿಂಗ್ ಅಂದ್ರೆ ನೀನು ಯಾರಿಗೆ ನನ್ನ ದೇವ್ರ ಮಕ್ಕಳಿಗೆ ಹೆಲ್ಪ್ ಮಾಡು ಅನ್ನೋದು ನನಗೆ ದೇವ್ರು ಕೊಟ್ಟಿರೋ ಮೆಸೇಜ್ ಅಂತ ನನಗೆ ಅನ್ಸುತ್ತೆ. ಸೊ ಐಮ್ ಜಸ್ಟ್ ಡೂಯಿಂಗ್ ಇಟ್ ಅಷ್ಟೇ. 7 years ಇಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಬಟ್ ನಂಗೆ ಇವತ್ತು ಬಹಳ ಹಾರ್ಟ್ ಟಚಿಂಗ್ ಅಂತ ಅನ್ಸ್ತು. ಯಾವಾಗಲೂ ಬಡಬಡ ಅಂತ ಮಾತಾಡೋಳು, ಜಗಳ ಮಾಡೋ ಅಂತ ನಿಶಾನ್ ನೋಡ್ತಾ ಇದೆ. ಅಂಡ್ ಟುಡೇ ಐ ಫೆಲ್ಟ್ ವೆರಿ ಪ್ರೌಡ್. ನಿಶಾನ್ ನೋಡ್ಬಿಟ್ಟು ನನ್ಗೆ ಇನ್ಸ್ಪಿರೇಷನ್ ಆಗ್ತಾ ಇದೆ. ಸ್ಫೂರ್ತಿ ಬರ್ತಾ ಇದೆ. ನಾನು ಆ ಫೌಂಡೇಶನ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. ಸೊ ಐ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್. ಶ್ಯೂರ್. ಆ್ಯಂಡ್ ನನ್ನ ಫೌಂಡೇಶನ್ ಇಲ್ಲಿ 6 months ಇಂದ ಒಬ್ಳು ಬ್ಲೈಂಡ್ ಹುಡುಗಿ ಶಶಿ ಅಂತ ಹೇಳಿ, ಸೊ ಅವಳನ್ನ ನಾನು ನೋಡ್ಕೋತಾ ಇದ್ದೀನಿ. ಈಗ ಇದನ್ನ ಹಾಕೋಣ. ಅವಳನ್ನ ನೋಡಿದ್ರೆ ನಮಗೆ ಆ ಇನ್ಸ್ಪಿರೇಷನ್ ಬರುತ್ತೆ. ಸೊ ಆ ರೀತಿ ಅವಳಿದ್ದಾಳೆ. ಆ್ಯಂಡ್ ತುಂಬ ಒಳ್ಳೆ ಹುಡುಗಿ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡ್ಲು. ಆ್ಯಂಡ್ ಏನೇನೋ ಪ್ರಾಬ್ಲಮ್ಸ್ ಅದ್ರಲ್ಲಿ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಯಾರಾದ್ರು ಒಂದೊಂದು ಇರುತ್ತೆ. ಸೊ ಅದೇ ರೀತಿ ಆ ಹುಡುಗಿ ನಾನು ನೋಡ್ಕೋತಾ ಇದ್ದೀನಿ. ಅಷ್ಟೇ ಪ್ರೀತಿಯಿಂದ ಇದು ಮಾಡ್ತಾಳೆ. ನಾನು ಎಲ್ರಿಗೂ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಯೂಶಲಿ ರಿಲೇಟಿವ್ಸ್ ಮಾಡಿದ್ರೆ ತಿಂತಾರೆ. ನೀನ್ ಏನೇ ಅಡ್ಗೆ ಮಾಡು, ಎಷ್ಟೇ ಟೇಸ್ಟಿಯಾಗಿ ಮಾಡು, ಏನಾದ್ರೂ ಹೇಳ್ತಾರೆ ಅದ್ ಚೆನ್ನಾಗಿಲ್ಲ, ಉಪ್ಪು ಚೆನ್ನಾಗಿಲ್ಲ, ಖಾರ ಚೆನ್ನಾಗಿಲ್ಲ. ಅದೇ ಈ ತರ ಮಕ್ಳಿಗೆ ಮಾಡಿದ್ರೆ ನೆನೆಸ್ಕೋತಾರೆ. ಅಂಡ್ ನಮ್ಗ್ ತೃಪ್ತಿ ಇರುತ್ತೆ, ಈ ದಿನ ನಾನು ಏನೋ ಮಾಡ್ದೆ ಅನ್ನೋ ತೃಪ್ತಿ ಇರುತ್ತೆ. ಸೊ ನಾನು ಏನ್ ಹೇಳೋದಂದ್ರೆ, ಯಾರಾದ್ರೂ ಸರಿ, ಒಬ್ರಿಗಾದ್ರೂ ಸರಿ ನೋಡ್ಕೊಳ್ಳಿ. ಒಂದು ಎಜುಕೇಶನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೆಲ್ಪ್ ಮಾಡಿ ಅಂತ ನನ್ಗೆ ಅನ್ಸೋದು, ನಾನು ಕೇಳ್ಕೊಳ್ಳೋದು. ನಿಶಾ, ಈಗ ಕ್ಲಿಪ್ ಫೌಂಡೇಶನ್ ಅಲ್ಲಿ ಸುಮಾರು ಎಷ್ಟು ಜನ ಮಕ್ಕಳಿದ್ದಾರೆ? ಈಗ ಪ್ರೆಸೆಂಟ್ಲಿ ಒಬ್ಳೆ ಹುಡುಗಿರೋದು. ಸೊ ನಾನು ಫಂಡ್ ರೈಸ್ ಮಾಡ್ಬೇಕಲ್ಲ. ತುಂಬಾ ಜನ ಹೇಳಿದ್ರು ನನ್ನ ಕೈಯಲ್ಲಿ ಆಗಲ್ಲ, ಮಾಡಲ್ಲ ಅಂತ ಹೇಳಿದ್ರು. ನಥಿಂಗ್ ಇಸ್ ಇಂಪಾಸಿಬಲ್. ಮಾಡ್ಬೋದು, ಮಾಡಕ್ಕಾಗ್ದಿರೋದು ಏನು ಇಲ್ಲ, ಅದ್ ಮನ್ಸಿರ್ಬೇಕಷ್ಟೇ ಅಂತ ನಾನು ಅಲ್ವಾ. ಈಗ ಒಂದ್ ಕ್ವೆಶನ್ ಕೇಳ್ಬೇಕು. ಇಷ್ಟೊಂದು ಮೃದು ಮನ್ಸಿರೋರು, ಇಷ್ಟೊಂದು ಹೆಲ್ಪಿಂಗ್ ನೇಚರ್ ಇರೋ ಅಂತವ್ರು ನಿಮ್ಮ ತಂಗಿ ಹತ್ರ ಜಗಳ ಮಾಡಿ 1 ವರ್ಷ ಮಾತ್ ಬಿಟ್ಟಿದ್ರಿ. ಇದ್ರ ಬಗ್ಗೆ ಹೇಳಿ. ನೀವು ಇನ್ನೊಂದು ಮುಖ ತೋರಿಸಿ, ಕೋಪದ ಮುಖನ. ಇವಾಗ ಆತರ ಏನಿಲ್ಲ. ಅವಳಂದ್ರೆ ನಂಗೆ ತುಂಬಾ ಇಷ್ಟ, ತುಂಬಾ ರೆಸ್ಪೆಕ್ಟ್ ಇದೆ. ಅವಳಿಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಒಂದ್ ಯಾವ್ದೋ ಒಂದ್ ವಿಷಯಕ್ಕೆ ಇಬ್ರು ಮಾತ್ ಬಿಟ್ಬಿಟ್ಟಿದ್ವಿ. ಅರೌಂಡ್ 1 year ಮಾತಾಡಿರ್ಲಿಲ್ಲ. ಸೊ ಇವಾಗ ಪ್ಯಾಚಪ್ ಆಗಿದೆ. ಇದಾಗಿದೆ, ಇದು ಆಗಿದೆ, ಪ್ಯಾಚಪ್ ಆಗಿದೆ. ಓಕೆ. ಅಮ್ಮ ಇದೇ ರೆಸಿಪಿ ಮಾಡ್ಬೇಕು ಅಂತಿದ್ರು ಅಂತ ಅನ್ನಿಸ್ತಿದ್ಯಾ ನಿಶಾ? ಪ್ರಾಬ್ಲಿ ಇರಬಹುದು ಅಂತ ಅನ್ಸುತ್ತೆ. ಬಿಕಾಸ್ ನನ್ಗೆ ಇದ್ ನೋಡಿದಾಗ ಐಡಿಯಾ ಹೊಳ್ದಿದ ಹಾಗೇನೆ. ಸೊ ಅದಕ್ಕೆ ಇದನ್ನ ಬೇಕಂದ್ರೆ ತವಾದಲ್ಲೂ ಫ್ರೈ ಮಾಡ್ಕೋಬಹುದಾಗಿತ್ತು, ಅದನ್ನೇ ಮಾಡ್ಬೋದಾಗಿತ್ತು. ಆದ್ರೆ ನಂಗೆ ಇದಿಷ್ಟ. ಹೌದಾ? ಅಂಡ್ ಇದೇನೇ ನನ್ನ ಲೈಫಲ್ಲಿ ಅಚೀವ್ಮೆಂಟ್ ಏನೇ ಒಂದು ಮಾಡಿದ್ರು, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ಮೈ ಫ್ರೆಂಡ್ಸ್. ಸೊ ವಿನುತಾ, ಇದಕ್ಕೇನ್ ಹೆಸರು ಅಂತ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ರೆಡಿ. ಓಕೆ, ಹೆಸರೇನಂತ ಗೊತ್ತಿಲ್ಲ, ಏನೋ ಒಂದ್ ರೆಡಿ ಮಾಡಿಟ್ಟಿದ್ದಾರೆ. ಇದಕ್ಕೊಂದ್ ಒಳ್ಳೆ ಹೆಸರನ್ನ ಅಮ್ಮ ಬಂದ್ಬಿಟ್ಟು ಇಡ್ತಾರೆ. ಓಕೆನಾ? ಡನ್. ಕರಿಯೋಣ ಅಮ್ಮನ್ನ? ಶ್ಯೂರ್, ಕರೀರಿ. ಮಮ್ಮಿ. ನಿಶಾ ಏನೋ ಅಡ್ಗೆ ಮಾಡಿದ್ರು, ಮಾಡ್ಬಿಟ್ಟು ನಂಗೆ ಇದೇನಂತ ಗೊತ್ತಿಲ್ಲ ಹೆಸರು, ತಗೊಳ್ಳಿ ಅಂತ ಅನ್ಬಿಟ್ಟು ಕೊಟ್ರು. ಇದಕ್ಕೆ ಏನ್ ಹೆಸರು ಇಡ್ತೀರಾ ಈಗ? ನವರತ್ನ ವೆಜ್ ರೋಲ್. ನವರತ್ನ ವೆಜ್ ರೋಲ್. ನೋಡಿದ್ರಾ? ಪರ್ಫೆಕ್ಟ್ ಅಮ್ಮ, ಪರ್ಫೆಕ್ಟ್ ಮಗಳು, ಪರ್ಫೆಕ್ಟ್ ಆಂಕರ್. ಸೂಪರ್ ಅಲ್ವಾ? ಓಕೆ, ಟೇಸ್ಟ್ ಮಾಡ್ಲಾ ನಾನು? ಮಾಡಿ. ಎಲ್ಲ ಖಾಲಿ ಮಾಡಂಗಿದೆಯಾ? ಬಹಳ ರುಚಿಕರವಾಗಿ, ಬಹಳ ಖಾರವಾಗಿ ನವರತ್ನ ವೆಜ್ ರೋಲ್ ಸೂಪರ್ ಆಗಿದೆ. ನಂಗೊಂದು ಡೌಟ್. ಈ ಆಂಕರ್ಸ್ ಯಾವುದೇ ಒಂದು ಅಡ್ಗೆ ಮಾಡ್ಲಿ, ಏನೇ ಮಾಡ್ಲಿ, ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ, ಹಂಗಿದೆ, ಹಿಂಗಿದೆ ಅಂತ ಹೊಗಳ್ತೀರಾ, ನಿಜನಾ ಅಥವಾ? ಏನ್ ಗೊತ್ತಾ, ಚೆನ್ನಾಗಿಲ್ದಿರೋದನ್ನ ನಾವ್ ಹೇಳ್ತೀವಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಂತ. ಇವಾಗ ಇಲ್ಲಿ ಏನಾಗಿದ್ದಾರೆ, ಇವ್ರು ಲಟ್ಟಿಸ್ಕೊಂಡ್ರಲ್ಲ ಅಲ್ಲಿ ಚಪಾತಿನ, ತೆಳ್ಳಗ್ ಲಟ್ಟಿಸ್ಕೊಂಡಿಲ್ಲ, ಅದನ್ನ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ಅದು ಕೆಟ್ಟದಾಗಿದೆ. ಈ ಎಪಿಸೋಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೂಪರ್ ತಾನೇ ನಾನು? ಎಸ್ ಯಾರ್. ತಗೊಳ್ಳಿ, ನೀವ್ ಎಷ್ಟು ಚೆನ್ನಾಗಿ ಲಟ್ಟಿಸಿದೀರಾ ಅಂತ ನೀವೇ ತಿಂದು ನೋಡಿ. ಇದು ತುಂಬಾ ದಪ್ಪ ಆಯ್ತು ಅಲ್ವಾ? ಹೇಳ್ಬಾರ್ದು ಅಂತ ಅನ್ಕೊಂಡೆ ನಾನು, ಹೋಗ್ಲಿ ಪಾಪ ಅಂತ ಹೇಳಿದೀನಿ ಇವತ್ತು. ನವರತ್ನ ವೆಜ್ ರೋಲ್ ಮಾಡುವ ವಿಧಾನ:
ಮೊದಲು ಒಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಹೆಚ್ಚಿದ ದಪ್ಪ ಮೆಣಸಿನಕಾಯಿ, ಹೆಚ್ಚಿದ ಎಲೆಕೋಸು, ಹಸಿ ಬಟಾಣಿ, ಹೆಚ್ಚಿದ ಕ್ಯಾರೆಟ್, ಚಿಟಿಕೆ ಅರಿಸಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಬಾಡಿಸಿ. ನಂತರ ಒಂದು ಬಟ್ಟಲಿಗೆ ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಲಸಿದ ಗೋಧಿ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿ ಅದರ ಮಧ್ಯ ಬಾಡಿಸಿದ ಮಿಶ್ರಣವನ್ನು ಇಟ್ಟು 4 ಕಡೆ ಮಡಚಿ ಕಾದ ಇಮಾಮಿ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ರುಚಿಕರವಾದ ನವರತ್ನ ವೆಜ್ ರೋಲ್ ಸವಿಯಲು ಸಿದ್ಧ. ನಮ್ಮ ಮುಂದಿನ ಸುತ್ತು ಅಮ್ಮನ ಮಗಳ. ಅಮ್ಮ ಮಗಳಲ್ಲಿ ಒಂದು ಕಾಂಪಿಟೇಷನ್. ಪರ್ಫೆಕ್ಟ್ ಮಗಳು ಮತ್ತೆ ಪರ್ಫೆಕ್ಟ್ ಅಮ್ಮ ಇದ್ದೀರಾ. ನಿಮ್ಮಿಬ್ರು ಮಧ್ಯೆ ಒಂದು ಕಾಂಪಿಟೇಷನ್. ಯಾರು ಪರ್ಫೆಕ್ಟ್ ಆಗಿ ಅಡುಗೆ ಮಾಡ್ತಾರೆ ಅಂತ. ಒಂದೇ ಅಡುಗೆನ ಇಬ್ರು ಮಾಡ್ತೀರಾ. ರುಚಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ಓಕೆ. ಈ ಸುತ್ತಿನಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ದಹಿ ಕಾರ್ನ್ ಪುರಿ ಮಾಡ್ತಾ ಇದ್ದೀನಿ. ಓಕೆ. ದಹಿ ಕಾರ್ನ್ ಪುರಿಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಸಕ್ಕರೆ, ಕೊತ್ತಂಬರಿ ಸೊಪ್ಪು, ದಾಳಿಂಬ್ರೆ, ಬೇಯಿಸಿರೋದು ಕಾರ್ನ್, ಇದು ಪುರಿ, ಇದು ರೆಡಿ ಸಿಗುತ್ತೆ. ಇದು ಮೊಸರು, ಸ್ವಲ್ಪ ಉಪ್ಪು. ಟೈಮ್ ಸ್ಟಾರ್ಟ್ಸ್. 3, 2, 1 ಗೋ. ಯಾರು ಹೇಳ್ಕೊಟ್ಟಿದ್ದಮ್ಮ ಇದನ್ನ ನಿಮ್ಗೆ? ಇದು ನಮ್ಮ ಮಕ್ಕಳು, ಇವರು ನಿಶಾ ಮತ್ತೆ ಸುಮನ್ ಏನಾರು ಸ್ಪೆಷಲ್ ಮಾಡಮ್ಮ ಅಂತ ಹೇಳಿದಾಗ ಸುಮ್ಮನೆ ಏನು ಇರ್ಲಿಲ್ಲ ಮನೆಯಲ್ಲಿ. ಈ ತರ ಪುರಿ ಎಲ್ಲ ಪುರಿ ಇರ್ಬೇಕಾದ್ರೆ ನೋಡೋಣ, ಇದು ಮಾಡಿ ನೋಡೋಣ ಅಂದ್ಬಿಟ್ಟು ಒಂದ್ಸರಿ ಮಾಡಿದ್ದೆ. ಹಾಗಾಗಿ ಮಕ್ಳಿಗೆ ತುಂಬಾ ಇಷ್ಟ ಆಗೋಗಿದೆ ಇದು. ನಾನು ಅದಕ್ಕೋಸ್ಕರ ಇದು ತುಂಬಾ ಟೇಸ್ಟ್ ಇದೆ. ಇದು ಎಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ. ಇದು ಸಿಸಿ, ಸ್ವಲ್ಪ ಹುಳಿ ಹುಳಿ, ಓಕೆ, ಎಲ್ಲ ಚೆನ್ನಾಗಿರುತ್ತೆ ಒಂಥರ. ನೀವೇ ನಿಶಾ ಮತ್ತೆ ನಿಮ್ಮ ಎರಡನೇ ಮಗಳು ಕೇಳಿದಾಗ ಇನೋವೇಟ್ ಮಾಡೋದಂಥದ್ದು. ಹೌದು. ದಾಳಿಂಬ್ರೆ ಹಾಕಿದ್ರಿ, ಕಾರ್ನ್ ಹಾಕಿದ್ರಿ ಅಲ್ಲ? ಈಗ ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಸಕ್ಕರೆ, ಉಪ್ಪು ಎಲ್ಲ ಮಿಕ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಮೊಸರು. ನೀವು ಹೇಳಿದ್ರಿ ಗರಂ ಮಸಾಲ ಬಹಳ ಯೂಸ್ ಮಾಡ್ತೀರಾ ನಿಮ್ ಕಡೆ ಅಂತ. ಗರಂ ಮಸಾಲ ಹಾಕಲ್ವಾ ಇದಕ್ಕೆ? ಇಲ್ಲ, ಇದಕ್ಕೆಲ್ಲ ಹಾಕೋದಿಲ್ಲ. ಬೇಕಾದ್ರೆ ಚಾಟ್ ಮಸಾಲ ಹಾಕೋಬಹುದು, ಬಟ್ ಏನ್ ಬೇಡ. ಇದಂದ್ರೆ ಚೆನ್ನಾಗಿ, ಇಷ್ಟೇ ಸಾಕು. ವಿನುತಾ, ಇನ್ನೊಂದು ಮಾತು ಹೇಳ್ತೀನಿ. ನಿಶಾ 12ನೇ ತಾರೀಕಿಗೆ ಕಿಡ್ವಾಯ್ ಹಾಸ್ಪಿಟ್ಲಿಗೆ ಸುಮಾರು 80ರಿಂದ 100 ಕ್ಯಾನ್ಸರ್ ಮಕ್ಕಳಿಗೆ ಇದು ಬ್ಲಾಂಕೆಟ್ಸ್ ಎಲ್ಲ ಕೊಟ್ಟಿದ್ಲು. ಇದೇನಂದ್ರೆ, ಇದು ಒಂದು 25 ವರ್ಷದ ಮೊದಲು ನಮ್ಮ ತಂದೆಗೆ ಥ್ರೋಟ್ ಕ್ಯಾನ್ಸರ್ ಆಗಿತ್ತು. ಥ್ರೋಟ್ ಕ್ಯಾನ್ಸರ್ ಆಗಿದಾಗ ಇದೆ ಅಂದ್ರೆ ಸ್ವಲ್ಪ ನಮ್ಗೆ ತುಂಬಾ ಕಷ್ಟ ಇರೋದ್ರಿಂದ ಈ ರೀತಿ ನಮ್ಗೆ ಒಬ್ರು ಜೈನ್ಸ್ ಅವರು ತಂದು ಕೊಟ್ಟಿದ್ರು ನಮ್ಮ ತಂದೆಯವ್ರಿಗೆ. ಅವಾಗ ನಾನು ಹೇಳ್ಕೊಳ್ತಾ ಇದ್ದೆ, ನಾವು ಹೀಗೆ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು, ನಮ್ಗಾಗೋ ತರ ಹೋಗಿ ಮಾಡೋಕೆ ಅಂತ ಹೇಳಿ ತುಂಬಾ ನನ್ಗೆ ಅದು ಒಂದು ಇಷ್ಟ ಆಯ್ತು. ನನಗೆ ಯಾವತ್ತಾದ್ರೂ ನಾವು ಚೆನ್ನಾಗಿದ್ದಾಗ ನಾವು ತಗೊಂಡೋಗಿ ಕೊಡ್ಬೇಕು, ಇಷ್ಟು ಮಕ್ಕಳಿಗೆ ಆಗ್ಲಿ, ಇದು ವಯಸ್ಸಾಗಿರೋರಿಗೆ, ನಮ್ಮ ತಂದೆ ಆ ತರ ಕೊಡ್ಬೇಕು ಅಂತ ಹೇಳಿ ಆಸೆ ಇತ್ತು ನನಗೆ. ಆ ಕೆಲಸ ನನ್ನ ಮಗಳು ಮಾಡಿದಾಳೆ. ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅವಳು ಕೊಟ್ಟು ಬಂದಿದಾಗ ನಾನು ತುಂಬಾ ಹತ್ಬಿಟ್ಟೆ. ನನಗೆ ಅಂದ್ರೆ ಇದು ನನ್ನ ಮಗಳು ಮಾಡಿದ್ಲಲ್ಲ ಅನ್ನೋದೊಂದು ಖುಷಿಗೆ. ನೋಡಿ, ನೀವು ಕನ್ಸಿಟ್ಕೊಂಡಿದ್ರಿ ನಿಮ್ಮ ಮಗಳು ತೆರೆ ಮೇಲೆ ಬರ್ಬೇಕು ಅಂತ. ಅದು ನಿಶಾಗ್ ಗೊತ್ತಿತ್ತು, ಅದನ್ನ ಅನೌನ್ಸ್ ಮಾಡಿದ್ರು. ಇನ್ನ ಒಂದು ಆಸೆ ಇತ್ತು ನಿಮ್ಗೆ, ಅದು ನಿಶಾಗ್ ಗೊತ್ತಿರಲಿಲ್ಲ, ಬಟ್ ದೇವ್ರು ನಿಶಾ ಮೂಲಕ ಅದನ್ನ ಪೂರೈಸಿದ್ದಾರೆ. ಹೌದು. ಎಷ್ಟು ಲಕ್ಕಿ ಅಲ್ವಾ ನೀವು? ಹೌದು. ದಹಿ ಕಾರ್ನ್ ಪುರಿ ರೆಡಿ. ನಾನ್ ಫಸ್ಟ್ ಮಾಡಿರೋದು. ಬೆಸ್ಟ್ ಯಾರು ಅಂತ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಿಗೆ. ರೆಡಿ. ದಹಿ ಕಾರ್ನ್ ಪುರಿ. ದಹಿ ಕಾರ್ನ್ ಪುರಿ ರೆಡಿ ಆಗಿದೆ. ಇದು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ಫಸ್ಟ್ ಅಂತೂ ನಿಶಾ ಅವ್ರು ಮಾಡಿದ್ದಾರೆ. ಬೆಸ್ಟ್ ಯಾರಂತ ನನಗೆ ಗೊತ್ತಿಲ್ಲ. ಸ್ಪೆಷಲ್ ಗೆಸ್ಟ್ ಬಂದ್ಬಿಟ್ಟು ಹೇಳ್ತಾರೆ, ಅಮ್ಮನ ಮಗಳ ಅಮ್ಮನ. ದಹಿ ಕಾರ್ನ್ ಪುರಿ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಹೇಳಿದೆ. ಯಾರು? ಈಗ ಕರಿತೀನಿ, ನೋಡ್ತೀರಾ? ಸೊ ಪ್ಲೀಸ್ ವೆಲ್ಕಮ್ ಲಕ್ಷ್ಮಿ. ನಿಶಾ. ಹಾಯ್ ಅಂತ. ನನ್ ಫೇವ್ರೆಟ್ ಮಾಮಿ ಇವರು. ನನ್ ಫೇವ್ರೆಟ್ ಅಂದ್ರೆ ನೆಕ್ಸ್ಟ್ ತಾಯಿ ಅಂದ್ರೆ ನನ್ ಮಾಮಿನೇ. ಸೊ ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಪುಟ್ ಮಕ್ಳಿದ್ದಾರೆ, ಅವ್ರ ತರನೇ ನಮ್ಮನ್ನು ಈಕ್ವಲ್ ಆಗಿ ನೋಡ್ಕೋತಾರೆ. ನಮ್ಮ ಮಾಮಿ ಇಬ್ರು. ನಿಮ್ ಫೇವ್ರೆಟ್ ಮಾಮಿನ ಕರ್ಸಿದೀವಿ. ಹೇಗ ನಾವು? ಗ್ರೇಟ್ ಅಪ್ಪ. ಓಕೆ, ಹೇಗಿದ್ರಾ? ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಇವ್ರು ಮಾಡಿರೋಂತ ಅಡುಗೆನ ಟೇಸ್ಟ್ ಮಾಡಿ ಅಮ್ಮ ಬೆಸ್ಟಾ ಮಗಳು ಬೆಸ್ಟಾ ಅಂತ ಹೇಳೋದಕ್ಕೆ. ಮನೆಯಲ್ಲಿ ಇಲ್ಲಿ ನೋಡೋಣ ಯಾರು ಬೆಸ್ಟ್ ಅಂತ ಅಲ್ವಾ? ಓಕೆ, ಇಲ್ಲಿ ನೋಡೋಣ ಯಾರು ಬೆಸ್ಟ್ ಅಂತ. ಟೇಸ್ಟ್ ಮಾಡಕ್ ರೆಡಿ ಇದ್ದೀರಾ? ಓಕೆ, ಟೇಸ್ಟ್ ಮಾಡಿ.
ಯಾವ್ದು ಚೆನ್ನಾಗಿದೆ? ಎರಡು ಚೆನ್ನಾಗಿದೆ. ಒಂದೇ ಹೇಳ್ಬೇಕಪ್ಪ, ಇಲ್ಲೆಲ್ಲ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಕೊಡೋ ಹಾಗೆ ಇಲ್ಲ, ಒಂದೇ ಯಾವ್ದಾರ ಹೇಳ್ಬೇಕು. ಯಾವ್ದು ಚೆನ್ನಾಗಿದೆ? ಇದೇ ಚೆನ್ನಾಗಿದೆ, ಸ್ವೀಟ್ ಆಗಿ. ಸ್ವೀಟ್ ಆಗಿ ಚೆನ್ನಾಗಿದ್ಯಾ? ಎಲ್ಲ ಮಿಕ್ಸ್ ಆಗಿದೆ. ಇದಂದ್ರೆ ಮೊಸರು ಜಾಸ್ತಿ ಆಯ್ತು ಅಂತ ಅನ್ಸ್ತಾ? ಓಕೆ, ನಾನ್ ಟೇಸ್ಟ್ ಮಾಡ್ಲಾ ಇವಾಗ ಯಾವ್ದು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಿಮ್ಗೆ ಇದು ಇಷ್ಟ ಆಯ್ತು. ನಂಗೆ ಇದು ಉಪ್ಪು ಒಂಥರ ಸ್ವೀಟ್ ಎರಡೂ ಮಿಕ್ಸ್ ಆಗಿದೆ, ಅದಕ್ಕೆ ನನ್ಗೆ ಇದು ಇಷ್ಟ ಆಯ್ತು. ಓಕೆ, ನಿಮ್ಮ ಪ್ರಕಾರ ಇದನ್ನ ಯಾರು ಮಾಡಿದ್ದಾರೆ? ಇದನ್ನ ಅದ್ಕೆನೆ ಮಾಡಿದ್ದಾರೆ ಅನ್ಕೋತೀನಿ. ಅದ್ಗೆನೆ ಮಾಡಿರೋದು ಅದನ್ನ? ಮಗಳು ಚೆನ್ನಾಗಿ ಅಡುಗೆ ಮಾಡಲ್ವ ಹಾಗಾದ್ರೆ? ಮಾಡ್ತಾಳೆ. ಓಕೆ, ಇದನ್ನ ಯಾರು ಮಾಡಿರೋದು ಅಂತ ನೋಡೋಣ. ರಾಂಗ್ ಗೆಸ್ ಆಗೋಯ್ತಿದು. ನಿಶಾ ಮಾಡಿರೋದಿದು. ಪರವಾಗಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ. ಡೈಲಿ ಅದಕ್ಕೆ ಮಾಡಿದ ಅಡ್ಗೆನೂ ಊಟ ಮಾಡ್ತಾ ಇರ್ತೀವಿ. ಇಲ್ಲೂ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ, ಟೇಸ್ಟ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಶಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನಿಸ್ತು? ಆಸ್ ಯೂಶುವಲ್ ಎಲ್ಲರೂ ಹೇಳೋ ಥರ ಅಫ್ಕೋರ್ಸ್ ಹೌದು, ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಜಿ ಕನ್ನಡ ಹುಡುಗಿನೇ. ಇವಾಗ ಮಡದಿ ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಚಾನಲಲ್ಲೇ. ಆ್ಯಂಡ್ ಹಿಂದೆ ಕೂಡ ಕನಸಿನ ಕಣ್ಮಣಿ ಮಾಡಿದ್ದೆ. ಸೊ ಇಟ್ಸ್ ಲೈಕ್ ಮೈ ಚಾನಲ್. ತುಂಬ ಖುಷಿ ಆಗುತ್ತೆ ಬರೋದಕ್ಕೆ. ಇನ್ನೊಂದು ಅವಕಾಶ ನನಗಿಲ್ಲಿ ಬಂದು ಸೊ ನನಗೆ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ಸಿ ಆ್ಯಂಡ್ ಕಲಿತೆ ನಾನು. ಆ್ಯಂಡ್ ಇಟ್ ವಾಸ್ ಲೈಕ್ ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿನ್ನನ್ನು ಮೀಟ್ ಮಾಡಿದೆ. ಸೊ ಇಟ್ಸ್ ರಿಯಲಿ ಗುಡ್. ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ವಿ ಈ ಕಾರ್ಯಕ್ರಮದ ಮೂಲಕ. ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅದಕ್ಕೆ. ಅಂಡ್ ಅಮ್ಮ, ನಿಮ್ಗೆ ಹೇಗೆ ಅನಿಸ್ತು? ನನ್ನ ಮಗಳ ಜೊತೆ ಅವಳು ತುಂಬಾ ಬ್ಯುಸಿ ಇರ್ತಾಳೆ ಯಾವಾಗ್ಲೂ, ಹಾಗಾಗಿ ಅವಳ ಜೊತೆ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಈ ಅವಕಾಶ ಕೊಟ್ಟಿರೋ ಜಿ ವಾಹಿನಿಯವ್ರಿಗೆ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಹಳ ಖುಷಿ ಆಯ್ತು ನಿಮ್ಮಿಬ್ಬರನ್ನ ಮೀಟ್ ಮಾಡಿ. ಅಂಡ್ 4 ಒಳ್ಳೆ ಸೂಪರ್ ರೆಸಿಪೀಸ್ನ ಕೂಡ ನಮ್ಗೆ ಹೇಳ್ಕೊಟ್ರಿ. ಅದಕ್ಕಾಗಿ ನಮ್ಮ ತಂಡದ ಪರವಾಗಿ ನಿಮ್ಗೆ ನೆನಪಿನ ಕಾಣಿಕೆಗಳು. ಶಾಂತಲಾ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, MG ರೋಡ್, ಬ್ಯಾಂಗ್ಳೂರ್ ಕಡೆಯಿಂದ ಒಂದು ಗಾರ್ಜಿಯಸ್ ಸ್ಯಾರಿ. ಥ್ಯಾಂಕ್ ಯು. ಆಯುರ್ವೇದ್ ನ್ಯೂಟ್ರಿಗೇನ್ ನ್ಯೂಟ್ರಿಸ್ಲಿಮ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟಿ, ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಕಡೆಯಿಂದ ಎಲೆಕ್ಟ್ರಿಕ್ ಸಾಸ್ ಪ್ಯಾನ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿ ಪುರಂ, ಬ್ಯಾಂಗ್ಳೂರ್ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ವೋಚರ್. ಥ್ಯಾಂಕ್ ಯು.